ಭಾರತ ಹಾಗೂ ಆಸ್ಟ್ರೇಲಿಯಾ ವಿರುದ್ಧದ 5ನೇ ಟೆಸ್ಟ್ನಲ್ಲಿ ದೊಡ್ಡ ಬದಲಾವಣೆಗಳಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ರೋಹಿತ್ ಶರ್ಮಾ ಅವರನ್ನು ಹೊರಗಿಡಲಾಗಿದೆ, ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ಒಂದು ರೀತಿ ರೋಹಿತ್ ಶರ್ಮಾ ಅವರನ್ನು ಟೀಮ್ನಿಂದ ಹೊರಗಿಡಲಾಗಿದೆ. ಈ ಸಂದರ್ಭದಲ್ಲಿ ದೊಡ್ಡ ಮಾತುಗಳು ಕೇಳಿ ಬರ್ತಾ ಇದೆ. ರೋಹಿತ್ ಶರ್ಮಾಗೆ ಇನ್ನು ಟೆಸ್ಟ್ನಲ್ಲಿ ಅವಕಾಶ ಇಲ್ಲ, ಹೀಗಾಗಿ ಅವರು ರಿಟೈರ್ಡ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ರೋಹಿತ್ ಶರ್ಮಾ ಎಲ್ಲದಕ್ಕೂ ಉತ್ತರ ಕೊಟ್ಬಿಟ್ಟಿದ್ದಾರೆ. ಪೆನ್ನು, ಪೇಪರ್, ಲ್ಯಾಪ್ಟಾಪ್ ಹಿಡಿದುಕೊಂಡಂಥ ಜನ ನನ್ನ ನಿವೃತ್ತಿಯನ್ನು ನಿರ್ಧಾರ ಮಾಡೋದಕ್ಕೆ ಹೋಗಬೇಡಿ, ನನ್ನ ನಿರ್ಧಾರವನ್ನು ನಾನು ತೆಗೆದುಕೊಳ್ತೇನೆ ಅನ್ನುವ ಮೂಲಕ ಖಾರವಾಗಿ ರೋಹಿತ್ ಶರ್ಮಾ ಪ್ರತಿಕ್ರಿಯೆ ನೀಡಿದ್ದಾರೆ. ಜೊತೆಗೆ ನನ್ನ ಆಟ ಇನ್ನೂ ಕೂಡ ಬಾಕಿ ಇದೆ ಅನ್ನುವಂಥ ಮಾತುಗಳನ್ನು ರೋಹಿತ್ ಶರ್ಮಾ ಎಲ್ರಿಗೂ ಹೇಳಿದ್ದಾರೆ. ನಿವೃತ್ತಿ ಆಗ್ತಾರೆ, ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದವರಿಗೆಲ್ಲ ಇದೊಂದು ಉತ್ತರ ಸಾಕು ಅನಿಸುತ್ತೆ. ಹೌದು, ಕೆಲವೊಮ್ಮೆ ಆಟಗಾರರ ಫಾರ್ಮ್ ಕೈ ಕೊಡುತ್ತೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಿಟೈರ್ಮೆಂಟ್ ಕೊಡಬೇಕು ಅಂತಲೇ ಇಲ್ಲ, ಎಲ್ರಿಗೂ ಕೂಡ ಕಂಬ್ಯಾಕ್ ಮಾಡುವಂಥ ಅವಕಾಶ ಇದ್ದೇ ಇದೆ. ಮತ್ತೊಂದು ಕಡೆ ಸೆಲೆಕ್ಟರ್ಸ್ಗಳು ಕೂಡ ರೋಹಿತ್ ಶರ್ಮಾ ಅವರನ್ನು ಮುಂದಿನ ಹಂತದಲ್ಲಿ ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಹಾಗಾಗಿ ಅವರು ನಿವೃತ್ತಿ ಕೊಡೋದು ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಸುದ್ದಿಗಳು ಬಿತ್ತರವಾಗಿದ್ದು ನಿಜ. ಆದರೆ ಎಲ್ಲ ಸುದ್ದಿಗಳಿಗೆ ಈಗ ರೋಹಿತ್ ಶರ್ಮಾ ಬ್ರೇಕ್ ಹಾಕಿದ್ದಾರೆ. ನೀವೆಲ್ಲ ನನ್ನ ರಿಟೈರ್ಮೆಂಟನ್ನು ಡಿಸೈಡ್ ಮಾಡಬೇಡಿ, ಅದನ್ನು ಡಿಸೈಡ್ ಮಾಡೋದು ನಾನು ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ. ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಮುಂದಿನ ಹಂತದಲ್ಲಿ ಆಡಬೇಕಾ? ಕಾಮೆಂಟ್ ಮಾಡಿ.